ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ಸ್ವಲ್ಪ ಬೇಗ ಎತ್ತಿದ್ದೇನೆ. ಆವಾಗಲೇ ಎತ್ತಿದ್ದೆ, ಅಂದರೆ ಬೆಕ್ಕುಗೆ ಫುಡ್ಡೆಲ್ಲ ಹಾಲೆಲ್ಲ ಅಪ್ಪ ಹಾಕಿದ್ದೆ, ಈಗ ತಿಂದು ಹೋಯ್ತಷ್ಟೇ. ಸೊ ಮತ್ತು ನನ್ನ ಕಾಲು ಡ್ಯಾಮೇಜ್ ಆಗಿದೆ. ಅದು ನಾನು ನಿನ್ನೆ ಆಗಿರೋದು. ಸ್ವಲ್ಪ ತುಂಬ ಪೇನ್ ಆಗಿತ್ತು. ಬೆಳಿಗ್ಗೆ ಐಸ್ ಕ್ಯೂಬ್ ಬಿಡ್ತಾ ಇದ್ದೆ ಸುಮ್ಮನೆ. ಆಮೇಲೆ ನನ್ನ ಕಸಿನ್ ಅವ್ರಿಗೆ ಹೇಳ್ತಾ ಇದ್ದರು, ನಿಮ್ಮ ಬೆಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾ ಹೇಳ್ತಾ ಇದ್ದೆ, ಅದು ಫಿಶ್ ತಿನ್ನೋದಲ್ಲ ಇಲ್ಲಿ, ಅದಕ್ಕೆ ಅಂತ. ಹಾಗೆ ಅವಾಗದು ಊರು ಸುಳ್ಯನೇ, ಆ್ಯಕ್ಚುಲಿ ಇಲ್ಲೇ ಆಗ್ತದೆ, ದಕ್ಷಿಣ ಕನ್ನಡವೇ. ಸೊ ಹಾಗೆ ಇವತ್ತು ನಾನೊಬ್ಬಳೇ, ಇನ್ನು ಆಂಟಿಯವಾಗ ಕೂಡ ಇಲ್ಲ. ಬೆಕ್ಕಿಗೆ ಅವಾಗವಾಗ ಫುಡ್ ಹಾಕಬೇಕಾಗ್ತದೆ ನಾವು. ಸೊ ಅವಾಗ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಸರಿಯಾಗಿ. 1 ವೀಕ್ ಆಗ್ತದೆ ಅಂತ ಹೇಳ್ತಾ ಇದ್ದರು. ಹಾಗೆ ಇನ್ನು ಅವಾಗ ಬರುವ ತನಕ ನಾವೇ ಫುಡ್ ಹಾಕಬೇಕು. ಸೊ ನಿಮಗೆ ಮತ್ತೆ ಸಿಗ್ತೇನೆ. ತಿಂಡಿ ತಿಂದು ಬ್ರಷ್ ಎಲ್ಲ ಮಾಡಿ ತಿಂಡಿ ತಿಂದಾದ್ಮೇಲೆ ನಾನು ಸಿಗ್ತೇನೆ. ಅಲ್ಲಿ ತನಕ ಬಾಯ್. ನೋಡಿ ಮಾವಿನಕಾಯಿ ಎಷ್ಟಾಗಿದೆ ಆಂಟಿಯವಾಗದು. ತುಂಬ ಆಗಿದೆ ಈ ಸತಿ. ಹೋಸತಿ ಇರಲಿಲ್ಲ, ಕಾಣಿಸ್ತಾ ಇದ್ದ, ಅಷ್ಟು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಉಂಟು ಕೆಲವೆಲ್ಲ, ಆಚೆ ಎಲ್ಲ ತುಂಬ ಉಂಟು ನೋಡಿ. ಇಲ್ಲಿ ಎಷ್ಟಾಗಿದೆ ಈ ಸತಿ. ಹೋಸತಿ ಇರಲಿಲ್ಲ ಅಷ್ಟೊಂದು. ಮತ್ತು ಕಾಯಿ ಎಲ್ಲ ಕೆಲವೆಲ್ಲ ಬೀಳ್ತಾ ಇರ್ತದೆ. ಅಲ್ಲಿ ನೋಡಿ ಒಂದು ಬಿದ್ದಿದೆ. ಸೊ ಮೊನ್ನೆ ನಾವು ಫ್ರೆಶ್ ಆಗಿ ಬಿದ್ದಿತ್ತು 2-3. ನಾವು ಚಟ್ನಿ ಮಾಡಿದ್ವಿ. ಆಂಟಿಯವಾಗ ಇರಲಿಲ್ಲ. ಇದು ಇವತ್ತು ಬಿದ್ದದಲ್ಲ ನೋಡಿ, ಒಡೆದಿದೆ ಇದು. ಸೊ ಹಾಗೆ. ಸೊ ಎಂತ ಗೊತ್ತುಂಟಾ, ನಾನು ಮುಖ ಏನಕ್ಕೆ ತೋರಿಸ್ತಾ ಇಲ್ಲ ಅಂದರೆ, ಸೊ ನನಗೆ ಅದರಲ್ಲಿ ಎಂತ ಇಲ್ಲ, ಕಲೆ ಇಲ್ಲ. ಬಟ್ ನನಗೆ ತುಂಬ ಚಿಕನ್ ಪಾಕ್ಸ್ ಇದೆಲ್ಲ, ನೀವು ನೋಡ್ತಾ ಇರ್ಬೋದು, ಚಿಕನ್ ಪಾಕ್ಸ್ ಇದೆಲ್ಲ ಕಲೆ ಇತ್ತು. ಸೊ ಅದರಿಂದ ನಾನು ತೋರಿಸ್ತಿರ್ಲಿಲ್ಲ. ಬಟ್ ಇದರಲ್ಲಿ ಏನಿಲ್ಲ, ನಾನು ಆದರೂ ಸಹ ಅಂದರೆ ನನಗೆ ಅದರಲ್ಲಿ ಎಂತ ಇಲ್ಲ ತೋರಿಸ್ಲಿಕ್ಕೆ. ಬಟ್ ಆದರೂ ಸಹ ಕೆಲವರೆಲ್ಲ ಹೇಳ್ತಾರಲ್ಲ, ಹಾಗಾಗಿ ನಾನು ಹೇಳೋ ಮಾತಿಗೂ ನಾನು ಕೆಲವೊಮ್ಮೆ ಇದು ಕೊಡಲ್ಲ. ಆದರೂ ಸಹ ತೋರಿಸ್ಲಿಲ್ಲ. ಈಗ ನಾನು ನಿಮಗೆ ಲೈವಾಗೆ ನನ್ನದು ಫೇಸ್ ರಿವೀಲ್ ಮಾಡ್ತಾ ಇದ್ದೇನೆ. ಸೊ ಕೆಲವರು ಹೇಳ್ತಾರೆ, ನೀನು ಮಾತಾಡೋದಿಲ್ವಾ, ಮಾತು ಬರಲ್ವಾ, ಆ ಥರ ಎಲ್ಲ. ಸೊ ಹಾಗಾಗಿ ನಾನು ನೆಕ್ಸ್ಟ್ ನನ್ನ ಇಂಟ್ರಡ್ಯೂಸ್ ಮಾಡ್ತೇನೆ ನಿಮಗೆ. ನಾನು ಎಂತ ನನ್ನದು ವಿಷಯ ಏನು ಅಂತ. ಸೊ ಹಾಗೆ ನಾನು ಈಗ ನಿಮಗೊಂದು ವಿಶೇಷ ತೋರಿಸ್ತೇನೆ ನೋಡಿ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚಂದ ಆಗಿದೆ ಗೊತ್ತಾ. ಇದು ಗೊತ್ತಾ ನಿಮಗೆ, ದೊಡ್ಡ ಪತ್ರೆ ಹೇಳ್ತಾರೆ ಕನ್ನಡದಲ್ಲಿ, ನಮ್ಮದಲ್ಲಿ ಸಾಂಬ್ರಾಣಿ ಬಲ್ಲಿ ಅಂತ ಹೇಳ್ತಾರೆ. ಎಷ್ಟಾಗಿದೆ ನೋಡಿ, ಫುಲ್ಲಾಗಿದೆ. ಅದು ಮಳೆ ಬರುವಾಗ ಆ್ಯಕ್ಚುಲಿ ನನಗೆ ಆಗ್ತದೆ ಅಂತ. ಬಟ್ ಇವಾಗ ಆಗಿದೆ ಬಿಸಿಲು ಟೈಮಲ್ಲಿ, ಏನು ಅಂತ ಗೊತ್ತಿಲ್ಲ. ಈಗ ನನಗೆ ಅದರದ್ದು ಕುಡಿಬೇಕು. ನನಗೆ ಸ್ವಲ್ಪ ಕಫ ಇದೆ, ಅದು ಒಳ್ಳೆಯದಾಗ್ತದೆ. ನಾನು ನಿಮಗೆ ಹೇಳ್ತೇನೆ ಹೇಗೆ ಮಾಡ್ತೇನೆ ಅಂತ. ಸೊ ಕಫ ಎಲ್ಲ ಮಕ್ಕಳಿಗೆಲ್ಲ ಬಂದರೆ ಹಾಗೆ ಮಾಡಿ ಕೊಟ್ಟರೆ ಆಯ್ತು. ನಾನು ನಿಮಗೆ ಮತ್ತೆ ಹೇಳ್ತೇನೆ. ಇಲ್ಲಿ ಮೆಣಸು ಕೂಡ ಆಗಿದೆ. ಮೊನ್ನೆಲ್ಲ ಇರಲಿಲ್ಲ, ಒಂದು 2, ಇದು ಚಿಕ್ಕದು 3, 4, ಇಲ್ಲಿ ಒಂದಾಗಿದೆ. 4 ಆಗಿದೆ ಮೆಣಸು ಇದರಲ್ಲಿ. ಅದರಲ್ಲಿ ಆಗಲೇ ಇಲ್ಲ ಒಂದು ಕೂಡ. ಇನ್ನೊಂದು ಗಿಡ ಉಂಟು, ಅದರಲ್ಲಿ ಆಗಲೇ ಇಲ್ಲ. ದಾಸವಾಳ ಕೂಡ, ಇದು ಕಲ್ಲಾಗಿ ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಅದು ಸಹ ಚೆಂದ ಕಾಣ್ತದೆ, ಮತ್ತು ತುಂಬ ಆಗಬೇಕು, ಆಗ ತುಂಬ ಇನ್ನೂ ಚೆಂದ ಕಾಣ್ತದೆ. ನೋಡ್ತಾ ಇರ್ಬೋದು, ನಿನ್ನೆ ನಾನು ಕಾಲು ಡ್ಯಾಮೇಜ್ ಮಾಡಿಕೊಂಡಿರೋದು, ಫಿಂಗರ್ ಡ್ಯಾಮೇಜ್ ಆಗಿರೋದು ಆ್ಯಕ್ಚುಲಿ. ಐಸ್ ಕ್ಯೂಬ್ ಬಿಡ್ತಾ ಇದ್ದೆ, ತುಂಬ ಹತ್ತಿದೆ. ಯಾಕಂದರೆ ಅದು ತುಂಬಾ ಅಂದರೆ ಅದು ಲಾಸ್ಟ್ ಬೆರಳಿದೆಯಲ್ಲ, ಅದಕ್ಕೆ ಬಾಗಿಲು ಇದೊಂದು ಇತ್ತಾಗಿರೋದು ಸೈಡಿಗೆ ಸಖತ್ತು. ಹಾಗೆ ತುಂಬ ಪೇನಾಗಿತ್ತ, ತುಂಬ ಹತ್ತಿದ್ದೆ. ನಾನು ಇಲ್ಲಿ ಮಾರ್ನಿಂಗ್ ಬಿಸಿ ನೀರು ಕುಡಿತಿದ್ದೇನೆ. ಇದು ನಿಂತ್ಕೊಂಡು ಕುಡಿಯೋಕ್ಕಿಂತ ಕೂತ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದಂತೆ. ಸ್ಟೀಲ್ ಲೋಟಲ್ಲಿ ಕುಡಿತಾ ಇದ್ದೇನೆ. ಮತ್ತು ಇದು ಆಸನ ರೀತಿಯಲ್ಲಿ ಕೂತ್ಕೊಂಡು ಕುಡಿತಾರೆ ಕೆಲವರೆಲ್ಲ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಮತ್ತು ಕಚ್ಚಿ ಕುಡಿಬೇಕು ಹೇಳ್ತಾರೆ ಯಾವತ್ತು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕರಿ ಲೀವ್ಸ್ ತೊಗೊಂಡಿದ್ದೇನೆ, 4 ಎಸಳು. ಇದನ್ನು ತಿನ್ನೋದ್ರಿಂದ
ನಮಗೆ ಏನೆಲ್ಲ ಲಾಭ ಇದೆ ಅಂದರೆ ಕೊಲೆಸ್ಟ್ರಾಲ್ ಇರುವವರಿಗೆ ಕೊಲೆಸ್ಟ್ರಾಲ್, ಮತ್ತು ಹೊಟ್ಟೆ ಸಮಸ್ಯೆ ಇದ್ದವರಿಗೆ, ಕೂದಲು ಬೆಳೆಯೋದೆಲ್ಲ ಇರ್ತಾಗಲ್ಲ ಅದೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ಆವಾಗವಾಗ ತಿಂತಾಯಿರ್ತೀನಿ. ಮಾರ್ನಿಂಗ್ ಜಾಸ್ತಿ ಖಾಲಿ ಹೊಟ್ಟೆಗೆ ತಿನ್ನಬೇಕು. ಅದು ಇನ್ನೊಂದು ವಿಶೇಷ ಏನಂದರೆ, ನಿಮಗೆ ಯಾರಿಗೆಲ್ಲ ಬೇಬಿ ಹೇರ್ಸ್ ಎಲ್ಲ ಕಟ್ಟಾಗತ್ತೆ, ಅಂದರೆ ಹೇರ್ಸ್ ಎಲ್ಲ ಕಟ್ಟಾಗತ್ತೆ, ಮತ್ತು ಬೇಬಿ ಹೇರ್ಸ್ ಎಲ್ಲ ಬೆಳವಣಿಗೆ ಆಗ್ತಾಯಿಲ್ಲ, ಹಾಗೆಲ್ಲ ಬೇಬಿ ಹೇರ್ಸ್ ಎಲ್ಲ ಬರ್ತದೆ ಫ್ರಂಟು, ಮತ್ತು ಇದು ಸ್ಕಿನ್ನಿಗೂ ತುಂಬಾ ಒಳ್ಳೆಯದು. ಹಾಗಾಗಿ ಓಕೆ, ನಾನೀಗ ಸ್ನಾನ ಮಾಡಿ ಬಂದು ಫ್ರೆಶ್ ಆಗಿ ರೆಡಿಯಾಗಿ ಬಂದಿದ್ದೇನೆ. ಸೊ ನಾನು ಪೆಡಿಕ್ಯೂರ್ ಮಾಡುವ ಅಂತ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೇನೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ನೈಲ್ ಪಾಲಿಶ್ ರಿಮೂವರ್ ತೊಗೊಂಡು ನೀಟಾಗಿ ಓಲ್ಡ್ ಹಾಕಿರೋದು ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನೈಲ್ ಪಾಲಿಶ್ ರಿಮೂವ್ ಮಾಡಿದಾಗ ನನ್ನ ಫ್ರಂಟ್ ಕೈಯಲ್ಲಿ ಹಾಕಿರೋ ನೈಲ್ ಪಾಲಿಶ್ ರಿಮೂವ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿದ್ದೇನೆ. ಬಟ್ ನನ್ನ ಇಲ್ಲಿ ಇದು ಫಿಂಗರ್ ಡ್ಯಾಮೇಜ್ ಆಗಿರೋದ್ರಿಂದ ಇದು ಪೇಯ್ನ್ ಆಗ್ತಾಯಿದೆ, ಹಾಗಾಗಿ ಅದು ಅಲ್ಲೇ ಬಿಡ್ತಾ ಇದ್ದೇನೆ. ಇವಾಗ ನೆಕ್ಸ್ಟ್ ಸ್ಟೆಪ್ ನಾನು ಹೇಳ್ತೇನೆ, ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಲೆಗ್ ಮುಳುಗುವಷ್ಟು ನಾನೊಂದು ಟಬ್ಬಲ್ಲಿ ನೀರು ತೊಗೊಂಡಿದ್ದೇನೆ. ನಿಮ್ಮದು ಸಪ್ರೇಟಾಗಿ ಪೆಡಿಕ್ಯೂರ್ದು ಟಬ್ ಇಲ್ಲ ಅಂದರೂ ಪರವಾಗಿಲ್ಲ, ಇಂಥ ಟಬ್ಬಲ್ಲೂ ನೀರು ತೊಗೊಳ್ಬೋದು. ಇದು ಕಾಲು ಜಸ್ಟ್ ಮುಳುಗುವಷ್ಟು ನೀರು ತೊಗೊಳ್ಳಿ. ನೆಕ್ಸ್ಟ್ ಇದು ಏನೆಲ್ಲ ಹಾಕಬೇಕು, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕಬೇಕು ಅಂತ ನಾನು ಹೇಳ್ತೇನೆ. ನಾನಿಲ್ಲಿ ಶಾಂಪೂ ತೊಗೊಂಡಿದ್ದೇನೆ, ಕ್ಲಿನಿಕ್ ಪ್ಲಸ್ ಅಥವಾ ಹೆಡ್ ಆ್ಯಂಡ್ ಶೋಲ್ಡರ್ ತೊಗೊಂಡಿದ್ದೇನೆ. ಯಾಕೆಂದರೆ ಇದರಲ್ಲಿ ಮಿಂಟ್ ಫ್ಲೇವರ್ ಇರೋದ್ರಿಂದ ಚೆನ್ನಾಗಿ ಕೆಲಸ ಮಾಡ್ತದೆ. ಕ್ಲಿನಿಕ್ ಪ್ಲಸ್ಸು ಹಾಕ್ಬೋದು, ನನಗೆ ಹೆಡ್ ಆ್ಯಂಡ್ ಶೋಲ್ಡರ್ ತುಂಬ ಇಷ್ಟ, ಹಾಗಾಗಿ ಚೆಂದ ಆಗ್ತದೆ ಅಂತ. ಸೊ ನಾನಿಲ್ಲಿ 2 ಪ್ಯಾಕೆಟ್ ಹಾಕಿದ್ದೇನೆ. ಕಿತ್ತಳೆ ಹಣ್ಣು ಹಾಕ್ತಾ ಇದ್ದೇನೆ, ಯಾಕೆಂದರೆ ಲೆಮನ್ ಇವಾಗ ಲೆಮನ್ ಹಾಕಿ, ಲೆಮನ್ ಇಲ್ಲ ಆದ ಕಾರಣ ನಾನು ಕಿತ್ತಳೆ ಹಣ್ಣಿದ್ದು ಪಲ್ಪ್ ಮಾತ್ರ ತೆಗೆದುಬಿಟ್ಟು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಸೋಡಾ ಪುಡಿ ಹಾಕ್ತಾ ಇದ್ದೇನೆ. ಯಾರಲ್ಲಿ ಸೋಡಾ ಪುಡಿ ಇಲ್ಲ ನೀವು ಸಾಲ್ಟು ಕೂಡ ಹಾಕ್ಬೋದು, ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಿತ್ತಳೆ ಹಣ್ಣು ಯಾಕೆ ಹಾಕ್ತೀವಿ ಅಂದರೆ ಅದರಲ್ಲಿ ಹುಳಿ ಕಂಟೆಂಟ್ ಇರೋದ್ರಿಂದ ಲೆಗ್ಗಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನಿಲ್ಲಿ ರೋಸ್ ಪೆಟಲ್ಸು ಹಾಕ್ತಾ ಇದ್ದೇನೆ, ಚೆನ್ನಾಗಿ ಕಾಣಿಸ್ಕೊಳ್ಳಿ ಅಂತ ಪಿಂಕ್ ಟಬ್ಬಿಗೆ. ನೋಡಿ, ಸ್ವಲ್ಪ ಹೊತ್ತು ಇಡಬೇಕಾಗ್ತದೆ ಹೀಗೇ. ಸೊ ನಾನು ಮತ್ತೆ ನಿಮಗೊಂದು ವಿಷಯ ಹೇಳಬೇಕಿತ್ತು ಅಂತ ಇದ್ದೆ. ಏನಂದರೆ ನನಗೆ ಲೆಗ್ ಅಂದರೆ ತುಂಬ ಇಷ್ಟ. ನನ್ನ ಬಾಡಿ ಪಾರ್ಟಲ್ಲಿ ಗರ್ಲ್ಸಿಗೆಲ್ಲ ಆಲ್ಮೋಸ್ಟ್ ಲೆಗ್ ಅಂದರೆ ಇಷ್ಟ ಇರುತ್ತೆ. ಸೊ ನಾನು ನಿನ್ನೆ ಹತ್ತಿರೋದು ಏನಕ್ಕೆ ಅಂದರೆ ಬೇಜಾರಾಗಿರೋದು, ನನಗೆ ಆಲ್ರೆಡಿ ಇದು ಡ್ಯಾಮೇಜ್ ಆಗಿತ್ತು ಒಮ್ಮೆ ಫಿಂಗರು, ನೆಕ್ಸ್ಟ್ ಇದಕ್ಕಿದಾಗಿತ್ತು, ನೆಕ್ಸ್ಟ್ ಇದು ಡ್ಯಾಮೇಜ್ ಆದ ಕಾರಣ ಇದು ಸೈಡಿಗೆ ಹಿಂಗೆ ಬಂದುಬಿಡ್ತಿತ್ತು, ನೀವು ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಇದಕ್ಕಿತಾಗಿ ಆದಮೇಲೆ ಇದಕ್ಕಿತಾಗಿತ್ತು, ಇದು ಸ್ವಲ್ಪ ಈ ಕಡೆ ಬಂದಿತ್ತು ಇದಕ್ಕಿತಾಗಿ ಆದಮೇಲೆ. ಸೊ ಹಾಗಾಗಿ ಇದು ವಾಪಸ್ ತಾಗ್ತಲ್ವ, ಹಾಗೆ ತುಂಬ ಬೇಜಾರಾಯಿತು ನನಗೆ. ಸುಮಾರು ಸತಿ ಈಗ ಆಗಿದೆ, ಅದು ಒಮ್ಮೆ ತಾಗಿದ್ರೆ ಮಾತ್ರ ಪುನಃ ತಾಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು 15 ಮಿನಿಟ್ಸ್ ಹೀಗೇ ಇದರಲ್ಲಿ ನೀರೆಲ್ಲ ಹಾಕಿಡಬೇಕಾಗತ್ತೆ ಲೆಗ್ಗನ್ನು. ನೀವು ನೋಡ್ತಾ ಇರ್ಬೋದು, ನಾನೊಂದು ಕಲ್ಲು ತೊಗೊಂಡಿದ್ದೀನಿ, ಡೆಡ್ ಸ್ಕಿನ್ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದೇನೆ, ರಿಮೂವ್ ಮಾಡ್ತಾ ಇದ್ದೀನಿ ಆ ಕಲ್ಲಿಂದ. ಕ್ಲೀನಾಗಿದೆ, ತುಂಬ ಹೊತ್ತು ನೀರಲ್ಲಿ ಇಟ್ಟಿರೋದ್ರಿಂದ ಸುಮಾರು ಹೊತ್ತಾಯಿತು. ಅದು ಒಂಥರ ಕಾಲಲ್ಲ, ಇವಾಗ ಇದಕ್ಕೆ ಲೋಷನ್ ಅಪ್ಲೈ ಮಾಡಬೇಕಾಗತ್ತೆ. ಲೋಷನ್ ಅಪ್ಲೈ ಮಾಡ್ತೀನಿ, ಅವಾಗ ಚೆನ್ನಾಗಿ ಆಗುತ್ತೆ. ಎಷ್ಟು ನೀಟಾಗಿ ಕಾಣಿಸ್ತಿದೆಯೋ. ಇವಾಗ ಇದಕ್ಕೆ ಲೋಷನ್ ಅಪ್ಲೈ ಮಾಡೋಣ, ಇಲ್ಲಾಂದರೆ ಅದು ಡ್ರೈ ಆಗೋದ್ರಿಂದ ಅದು ತುಂಬಾ ಇದಾಗತ್ತೆ, ಸ್ಕಿನ್ನೆಲ್ಲ ಕರಗೋ ಚಾನ್ಸಸ್ ಇದೆ. ಹಾಗಾಗಿ ಲೋಷನ್ ಅಪ್ಲೈ ಮಾಡಿ. ಇವಾಗ ನಾನು ಇದರ ಸೈಡಲ್ಲಿರೋ ಕೊಳೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ತುಂಬ ಹೊತ್ತು ಲೆಗ್ ನಾನು ಇದರಲ್ಲೇ ಇಟ್ಬಿಟ್ಟಿದ್ದೆ, ಸುಮಾರು ಹೊತ್ತಾಯಿತು. ಫೋನಲ್ಲಿದ್ದೆ ಮಾತಾಡ್ತಾ. ಮತ್ತು ಪಿಂಕ್ ರೋಸು ಯೂಸ್ ಮಾಡ್ಬೋದು, ನಾವು ವೈಟ್ ಟಬ್ ಅಲ್ಲ ಪಿಂಕ್ ಟಬ್ ಯೂಸ್ ಮಾಡೋದ್ರಿಂದ ರೆಡ್ ಕಲರ್ ನಾನು ಇಂಥ ರೋಸ್ ಯೂಸ್ ಮಾಡಿದೆ.
ಸೊ ಇವಾಗ ಇದೆಲ್ಲ ರಿಮೂವ್ ಮಾಡಿ ನೀಟಾಗಿ ಓಕೆ ಸ್ಕಿನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ. ಇವಾಗ ನೀಟಾಗಿ ಕ್ಲೀನ್ ಆದಮೇಲೆ ಎಲ್ಲ ನೈಲ್ ಪಾಲಿಶ್ ಹಾಕ್ತಾ ಇದ್ದೀನಿ. ವೈಟ್ ಕಲರ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಲೆಗ್ಗು ಆವಾಗ ಹೋಗಿದ್ದ ಕಾರಣ ಇದಕ್ಕೂ ಹಾಕಿಬಿಟ್ಟೆ ನೈಲ್ ಪಾಲಿಶ್. ನೋಡಿ ನನ್ನ ಲೆಗ್ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ನೋಡ್ತಾ ಇರ್ಬೋದು. ಇವತ್ತು ವೈಟ್ ಏನಕ್ಕೆ ಟಾಪ್ ಹಾಕಿದ್ದೀನಿ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್. ನೈಲ್ ಪಾಲಿಶು ವೈಟೇ ಹಾಕಿದ್ದೀನಿ. ಸೊ ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.